ಅಲ್ಲಿ ಅಂತೂ ಸ್ಟಡಿ ಮಾಡ್ತಾ ಇದ್ರು. ನಾವು 1 month ಅಲ್ಲಿ ಅಷ್ಟೇ ಸ್ಟಡಿ ಮಾಡಿ ಇಯರ್ಲಿ ಎಕ್ಸಾಮ್ ಇರ್ತದಲ್ಲ, ಅವಾಗ ಹಾಗೆ ಹೀಗೆ ಪಾಸ್ ಆಗ್ತಿದ್ವಿ. ನಾನು ಫಸ್ಟ್ ಇಯರ್ ಅಲ್ಲಿ ಜಸ್ಟ್ 2-3 ಕಡಿಮೆ ಮಾರ್ಕ್ ಬಿದ್ದಿದ್ರೆ ನಾನು ಫೇಲ್ ಆಗಿರ್ತಿದ್ದೆ. ಆ ತರ ನಾವು ಪಾಸ್ ಔಟ್ ಆಗಿದ್ವಿ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಹಾಗೆ ನರ್ಸಿಂಗ್ ಮುಗಿದ ಮೇಲೆ ಎಲ್ಲರಿಗೂ ಕಾಡೋ ಪ್ರಶ್ನೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕು. ಅವಾಗ ನಾನು ನಮ್ ಫ್ರೆಂಡ್ ಇಬ್ರು ಕೂಡಿ ದುಡ್ಡು ಮಾಡ್ಬೇಕಂತ ನಾವು ನಮ್ ಫ್ರೆಂಡ್ ಮುಂಬೈ ಹೋಗಿದ್ವಿ. ಅದು ಹೋಮ್ ಕೇರ್ ಎಲ್ಲ ಇರ್ತದಲ್ಲ ಸರ್, ದಿವಸಕ್ಕೆ 1300-1400 ಕೊಡ್ತಾರಂತ. ನಾವು ಹೋಗಿ ಮುಂಬೈಗೆ ಒಂದು ಬ್ಯೂರೋ ಜಾಯ್ನ್ ಆಗಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ಬ್ಯೂರೋ ಅವರು ನಿಮ್ದು ನರ್ಸಿಂಗ್ ಮುಗಿದಿದೆ, ನಿಮ್ದು ರಿಜಿಸ್ಟ್ರೇಷನ್ ಇಲ್ಲ, ನಿಮ್ ಹತ್ರ ಕನ್ವಿಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಹಾಗೆ ಈಗ ಅಂತ ಹೇಳಿ ನಾವು 15 days ವೇಟ್ ಮಾಡ್ತೀವಿ ಸರ್, ನಾನು ನಮ್ ಫ್ರೆಂಡ್ ಮುಂಬೈಯಲ್ಲಿ. ನಮಗೆ ಒಂದು ಕೆಲಸ ಕೂಡ ಸಿಗ್ಲಿಲ್ಲ. ಆಮೇಲೆ ರಿಸಲ್ಟ್ ಬಂದಾಗ ವಾಪಸ್ ಮತ್ತೆ ರಿಜಿಸ್ಟ್ರೇಷನ್ ಗೋಸ್ಕರ ವಾಪಸ್ ಬಂದ್ವಿ. ವಾಪಸ್ ಬಂದಾಗ ನಮ್ದು ಏನ್ 4th year ಎಂಡಿಂಗ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇರುವಾಗ ನಮ್ದು